ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಪ್ರಸ್ತುತಿಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಾಚೀನ ಆಧ್ಯಾತ್ಮಿಕ ತತ್ವಗಳಿಗೂ ಇಂದಿನ ಮಾಡರ್ನ್ ನ್ಯೂರೋಸೈನ್ಸ್ಗೂ ಅಂದ್ರೆ ನರವಿಜ್ಞಾನಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ? ಖಂಡಿತ ಇದೆ. ಸಾವಿರಾರು ವರ್ಷಗಳ ಹಿಂದಿನ ದಾರ್ಶನಿಕರು ಹೇಳಿದ ಮಾತುಗಳು ಕೇವಲ ತತ್ವಜ್ಞಾನ ಮಾತ್ರ ಅಲ್ಲ, ಅದು ನಮ್ಮ ದೇಹದ ಜೀವಶಾಸ್ತ್ರವನ್ನೇ ಅಂದ್ರೆ ನಮ್ಮ ಬಯಾಲಜಿಯನ್ನೇ ಹೇಗೆ ಭೌತಿಕವಾಗಿ ಬದಲಾಯಿಸುತ್ತೆ ಅನ್ನೋ ಒಂದು ವಿಸ್ಮಯಕಾಲಿ ಸತ್ಯವನ್ನ ನಾವೆಂದು ಒಟ್ಟಿಗೆ ಸೇರಿ ಅನ್ವೇಷಣೆ ಮಾಡೋಣ ಬನ್ನಿ. ಸರಿ, ಮುಂದೆ ಹೋಗುವ ಮುನ್ನ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನ ಗಮನಿಸಬೇಕು. ಇದು ದಿನಾಂಕ 24/5/26 ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಿನ ಪ್ರಸ್ತುತಿ. ಇದು ಬ್ರಹ್ಮರ್ಷಿ ಪತ್ರಿಜಿಯವರ ನರನರಾಲ್ಲೋ ಇಂಕಿಪೋವಾಲಂಟೆ ಎನ್ನುವ ತೆಲುಗು ಭಾಷೆಯಲ್ಲಿರುವ ಪ್ರವಚನವನ್ನು ಆಧರಿಸಿದ್ದು. ಈ ಅದ್ಭುತವಾದ ಜ್ಞಾನದ ಮೂಲ ಆಧಾರವೇ ಬ್ರಹ್ಮರ್ಷಿ ಪತ್ರಿಜಿಯವರ ಆಳವಾದ ಒಳನೋಟಗಳು. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ನಮ್ಮ ಈ ಪಯಣದಲ್ಲಿ ನಾವು 4 ಮುಖ್ಯ ಹಂತಗಳನ್ನು ನೋಡಲಿದ್ದೇವೆ. 1. ಪತ್ರಿಜಿಯವರ ಮಾತುಗಳು ಮತ್ತು ಸಜ್ಜನ ಸಾಂಗತ್ಯ. 2. ಭವಸಾಗರವನ್ನು ದಾಟಿಸುವ ಹರಿಗೋಲು. 3. ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮ. ಮತ್ತು 4. ನರವಿಜ್ಞಾನ ಮತ್ತು ಶಾರೀರಿಕ ಪ್ರಕ್ರಿಯೆ. ಪ್ರಾಚೀನ ಜ್ಞಾನ ನಮ್ಮ ಮೆದುಳನ್ನ ಹೇಗೆ ರೀವೈರ್ ಮಾಡುತ್ತೆ ಅಂತ ತಿಳಿಯೋಕೆ ಈ ಪಯಣ ನಿಜಕ್ಕೂ ರೋಮಾಂಚಕಾರಿಯಾಗಿರಲಿದೆ. ನಮ್ಮ ಮೊದಲನೇ ವಿಭಾಗ ಪತ್ರಿಜಿಯವರ ಮಾತುಗಳು ಮತ್ತು ಸಜ್ಜನ ಸಾಂಗತ್ಯ. ಅಂದ್ರೆ ಈ ಸಜ್ಜನ ಸಾಂಗತ್ಯದ ಅಸಲಿ ತಿರುಳು ಏನು ಅಂತ ನೋಡೋಣ. ನೋಡಿ, ಆಧ್ಯಾತ್ಮಿಕ ಪ್ರಗತಿ ಅಂದ ತಕ್ಷಣ ನಮ್ಗೆ ನೆನ್ಪಾಗೋದೇ ಸಜ್ಜನರ ಒಡನಾಟ. ಇದೇ ನಮ್ಮ ಫೌಂಡೇಶನ್. ಈ ಬಗ್ಗೆ ಬ್ರಹ್ಮರ್ಷಿ ಪತ್ರಿಜಿಯವರು ಒಂದು ಅದ್ಭುತವಾದ ಮಾತನ್ನ ಹೇಳಿದ್ದಾರೆ. ಅವರದೇ ಮಾತುಗಳಲ್ಲಿ ಹೇಳಬೇಕು ಅಂದ್ರೆ, ಪಿರಮಿಡ್ ಸ್ಪಿರಿಚುವಲ್ ಮೂವ್ಮೆಂಟ್ ಸಜ್ಜನ ಸಾಂಗತ್ಯಕ್ಕೆ ಸಂಪೂರ್ಣವಾಗಿ ಅಂಕಿತವಾಗಿದೆ. ನಾವು ವಿಶೇಷವಾದ ಸಜ್ಜನ ಸಾಂಗತ್ಯವನ್ನ ಮಾಡ್ತೇವೆ. 24 ಗಂಟೆಗಳು ಸಜ್ಜನ ಸಾಂಗತ್ಯವೇ. ಸಜ್ಜನರಲ್ಲದವರ ಮಾತುಗಳು ನಮ್ಗೆ ರುಚಿಸೋದಿಲ್ಲ. ನಾವು ಅವರ ಮಾತುಗಳನ್ನ ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಸಜ್ಜನರಲ್ಲದವರ ಮಾತುಗಳನ್ನ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟುಬಿಡ್ತೇವೆ. ಆದ್ರೆ ಸಜ್ಜನರ ಮಾತುಗಳನ್ನ ಈ ಕಿವಿಯ ಮೂಲಕ ಕೇಳಿ ದೇಹದಲ್ಲಿ ರಕ್ತಗತ ಮಾಡ್ಕೊಳ್ತೇವೆ. ನಮ್ಮ ರೋಮಗಳಲ್ಲಿ ಇಂಗಿ ಹೋಗ್ತದೆ. ದೇಹದ ಅಣುವಿನಲ್ಲೂ ಇಂಗಿ ಹೋಗ್ತದೆ. ಎಷ್ಟೊಂದು ಆಳವಾದ ಮಾತು ಅಲ್ವಾ ಇದು? ಅಂದ್ರೆ ಬೇರೆಯವರ ಅರ್ಥಹೀನ ಮಾತುಗಳು ಹಾಗೆ ಬಂದು ಹೋಗ್ತವೆ. ಆದ್ರೆ ಜ್ಞಾನಿಗಳ ಮಾತುಗಳು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ನರನಾಡಿಗೂ ಇಳಿಯತ್ತೆ ಅಂತ. ಹಾಗೆ ಈಗ 2ನೇ ವಿಭಾಗಕ್ಕೆ ಹೋಗೋಣ. ಭವಸಾಗರವನ್ನು ದಾಟಿಸುವ ಹರಿಗೋಲು. ಪುರಂದರದಾಸರ ಅದ್ಭುತ ಕೃತಿಯ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ನಿಜಕ್ಕೂ ಅದ್ಭುತವಾದ ಹೋಲಿಕೆ. ದಾಸಶ್ರೇಷ್ಠರಾದ ಪುರಂದರದಾಸರ ಅಂಬಿಗ ನಾನಿನ್ನ ನಂಬಿದೆ ಅನ್ನೋ ಕೀರ್ತನೆ ನಾವೆಲ್ಲರೂ ಕೇಳೇ ಇರ್ತೀವಿ ಅಲ್ವಾ? ಅವರು ನಮ್ಮ ಈ ಜೀವನವನ್ನ ಅಂದ್ರೆ ಭೌತಿಕ ದೇಹವನ್ನ ಒಂದು ಹರಿಗೋಲಿಗೆ, ದೋಣಿಗೆ ಹೋಲಿಸಿದ್ದಾರೆ. ಈ ದೋಣಿಯಲ್ಲಿರೋ 9 ರಂಧ್ರಗಳೇ ನಮ್ಮ ದೇಹದ ನವದ್ವಾರಗಳು. ಮತ್ತು ಆ ದೋಣಿಯಲ್ಲಿ ಕೂತಿರೋ 6 ಜನ ಬಂಟರು ಬೇರೆಯಾರೂ ಅಲ್ಲ, ನಮ್ಮೊಳಗೆ ಇರೋ ಕಾಮ, ಕ್ರೋಧದಂತಹ ಅರಿಷಡ್ವರ್ಗಗಳು. ಹಾಗಾದ್ರೆ ಈ ಪ್ರಕ್ಷುಬ್ಧವಾದ ಭವಸಾಗರ ದಾಟೋದು ಹೇಗೆ? ಅದಕ್ಕೆ ಸತ್ಯ ಅನ್ನೋ ಹಗ್ಗ ಮತ್ತು ಭಕ್ತಿ ಅನ್ನೋ ದಾರಿ ಬೇಕು. ಇದು ಬರೀ ಕಾವ್ಯ ಅಲ್ಲ, ನಮ್ಮ ಅಸ್ತಿತ್ವದ ಸಂಪೂರ್ಣ ನಕ್ಷೆ. ಇಲ್ಲಿ ನಾವು ಇನ್ನೊಂದು ಆಸಕ್ತಿದಾಯಕ ವಿಚಾರ ಗಮನಿಸಬೇಕು. ಪುರಂದರದಾಸರು ಭವಸಾಗರ ದಾಟಲು ಸತ್ಯ ಮತ್ತು ಭಕ್ತಿ ಬೇಕು ಅಂತಾರೆ. ಆದರೆ ಆದಿಶಂಕರಾಚಾರ್ಯರು ಸಜ್ಜನ ಸಾಂಗತ್ಯ ಬೇಕು ಅಂತಾರೆ. ಮೇಲ್ನೋಟಕ್ಕೆ ಇವೆರಡೂ ಬೇರೆ ಬೇರೆ ದಾರಿ ಥರ ಕಂಡ್ರೂ ಎರಡರಲ್ಲೂ ಇರೋ ಏಕೈಕ ಕಾಮನ್ ಪಾಯಿಂಟ್ ಏನ್ ಗೊತ್ತಾ? ಅದೇ ಸತ್ಯ. ಯಾವುದು ಸತ್ಯವೋ ಅದುವೇ ಶಿವಂ ಅಂದ್ರೆ ಶಾಶ್ವತ. ಸೊ ಸಜ್ಜನರ ಒಡನಾಟ ಅನ್ನೋದು ನಮ್ಮನ್ನ ಆ ಶಾಶ್ವತ ಸತ್ಯದ ಕಡೆಗೆ ಕರ್ಕೊಂಡೋಗುವ ಒಂದು ಸೇಫ್ ಆದ ವಾಹನ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸರಿ, ಇದೆಲ್ಲ ಕೇಳ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅದೇನಪ್ಪಾ ಅಂದ್ರೆ, ಈ ವ್ಯತ್ಯಾಸಕ್ಕೆ ಕಾರಣವೇನು? ಜ್ಞಾನಿಗಳ ಸಜ್ಜನರ ಸದ್ವಿಚಾರಗಳನ್ನ ಕೇಳಿದಾಗ ಅದು ನಮ್ಮ ನರನಾಡಿಗಳಲ್ಲಿ ಇಂಗಿ ಹೋಗುತ್ತೆ. ಆದರೆ ಅಜ್ಞಾನಿಗಳ ಮಾತುಗಳು ಮಾತ್ರ ಒಂದು ಕಿವಿಯಿಂದ ಬಂದು ಇನ್ನೊಂದು ಕಿವಿಯಿಂದ ಹೊರಹೋಗುತ್ತೆ. ಯಾಕೆ ಹೀಗೆ? ನಮ್ಮ ಮಾನವ ವ್ಯವಸ್ಥೆ ಜ್ಞಾನವನ್ನ ಇಷ್ಟು ಆಳವಾಗಿ ಸ್ವೀಕರಿಸಿ ಅಜ್ಞಾನವನ್ನ ಪೂರ್ಣವಾಗಿ ತಿರಸ್ಕರಿಸುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ನಾವು ನಮ್ಮ 3ನೇ ವಿಭಾಗಕ್ಕೆ ಬರೋಣ. ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮ, ಚಿತ್ತದ ಅನುರಣನ ಅಂದರೆ ರೆಸೊನೆನ್ಸ್. ಈಗ ಈ ಸ್ಲೈಡ್ನಲ್ಲಿರೋ ವಿಚಾರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸಜ್ಜನ ಅನ್ನೋ ಪದದ ಅಸಲಿ ಅರ್ಥ ಏನು? ಇದು ಸತ್ ಮತ್ತು ಜನ ಅನ್ನೋ ಪದಗಳಿಂದ ಕೂಡಿದೆ. ಸತ್ ಅಂದ್ರೆ ಸತ್ಯ ಅಥವಾ ಶುದ್ಧ ಅರಿವು. ಅಂದ್ರೆ ಸಜ್ಜನರು ಎಲ್ಲೋ ಓದಿದ್ದನ್ನ ಬಾಯ್ಪಾಠ ಮಾಡಿ ಒಪ್ಪಿಸಲ್ಲ. ಬದಲಾಗಿ ಅವರು ತಮ್ಮ ಆಳವಾದ ಸ್ವಾನುಭವದಿಂದ ಯಾವುದೇ ಅಹಂಕಾರ ಇಲ್ಲದೆ ಮಾತಾಡ್ತಾರೆ. ಅವರ ಪ್ರತಿ ಮಾತಿನಲ್ಲೂ ಆ ಸತ್ಯದ ವೈಬ್ರೇಷನ್ ಅಂದ್ರೆ ಕಂಪನ ಅಡಗಿರುತ್ತೆ. ಮತ್ತು ನಮ್ಮ ಉಪನಿಷತ್ತುಗಳು, ಯೋಗಸೂತ್ರಗಳು ಹೇಳೋ ಹಾಗೆ ನಮ್ಮ ಒಳಗಿರೋ ಚಿತ್ತಕ್ಕೆ ಅಂದ್ರೆ ನಮ್ಮ ಇನ್ನರ್ ಕಾನ್ಷಿಯಸ್ನೆಸ್ಗೆ ಈ ಸತ್ಯನ ಗುರ್ತಿಸೋ ನ್ಯಾಚುರಲ್ ಪವರ್ ಇದೆ.
ಸಜ್ಜನರ ಮಾತುಗಳಲ್ಲಿರೋ ಆ ಸತ್ಯದ ಕಂಪನ ನಮ್ಮ ಚಿತ್ತದ ಜೊತೆ ನೇರವಾಗಿ ರೆಸೊನೇಟ್ ಆಗುತ್ತೆ, ಅಂದ್ರೆ ಕನೆಕ್ಟ್ ಆಗುತ್ತೆ. ಆದ್ರೆ ಅಜ್ಞಾನಿಗಳ ಅಹಂಕಾರದ ಮೇಲ್ಮೈ ಮಾತುಗಳಲ್ಲಿ ಆ ಸತ್ಯದ ಕಂಪನ ಇರಲ್ಲ ಅಲ್ವಾ? ಹಾಗಾಗಿ ನಮ್ಮ ಚಿತ್ತ ಅದನ್ನ ತಾನಾಗೇ ರಿಜೆಕ್ಟ್ ಮಾಡಿಬಿಡುತ್ತೆ. ಎಷ್ಟೊಂದು ಅದ್ಭುತವಾದ ಇನ್ಬಿಲ್ಟ್ ಸಿಸ್ಟಮ್ ಅಲ್ವಾ ನಮ್ದು. ಸರಿ, ಇದೆಲ್ಲ ಆಧ್ಯಾತ್ಮಿಕ ವಿಚಾರ ಆಯಿತು. ಈಗ ಇದನ್ನೇ ಸೈನ್ಸ್ ಹೇಗೆ ನೋಡುತ್ತೆ ಅಂತ ನೋಡೋಣ ಬನ್ನಿ. ವಿಭಾಗ 4: ನರವಿಜ್ಞಾನ ಮತ್ತು ಶಾರೀರಿಕ ಪ್ರಕ್ರಿಯೆ, ಸಜ್ಜನ ಸಾಂಗತ್ಯದ ವಿಜ್ಞಾನ. ನಮ್ಮ ಆಧ್ಯಾತ್ಮ ಹೇಳಿದ್ದನ್ನೇ ಇವತ್ತಿನ ಮಾಡರ್ನ್ ನ್ಯೂರೋಬಯಾಲಜಿ ಹೇಗೆ ಒಪ್ಕೊಳ್ಳುತ್ತೆ ಅಂತ ನೋಡಿದ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನಮ್ಮ ಮೆದುಳಿನ ಒಳಗೆ ನಡೆಯುವ ಈ 3 ಹಂತಗಳನ್ನ ಗಮನಿಸಿ. ಮೊದಲನೆಯದಾಗಿ ಥಾಲಮಸ್ ಮತ್ತು RAS ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಇದು ಹೊರಗಡೆ ಬರೋ ಮಾಹಿತಿಯನ್ನ ಫಿಲ್ಟರ್ ಮಾಡುತ್ತೆ. ಅರ್ಥಹೀನ ಬೇಡವಾದ ಮಾತುಗಳನ್ನು ಇದು ಒಳಗೆ ಬಿಡಲ್ಲ. ಇದನ್ನೇ ಅಲ್ವಾ ನಾವು ಒಂದು ಕಿವಿಯಿಂದ ಒಳಹೊಕ್ಕು ಮತ್ತೊಂದರಿಂದ ಹೊರಹೋಗುವುದು ಅಂತೀವಿ. ಎರಡನೆಯದಾಗಿ ಲಿಂಬಿಕ್ ಸಿಸ್ಟಮ್. ಸಜ್ಜನರ ಮಾತುಗಳಲ್ಲಿರೋ ಪ್ರೀತಿ ಕರುಣೆಯನ್ನ ಇದು ಇಮೋಷನಲ್ ಆಗಿ ಅಕ್ಸೆಪ್ಟ್ ಮಾಡುತ್ತೆ. ಆಮೇಲೆ 3ನೇ ಹಂತದಲ್ಲಿ ಇದು ನೇರವಾಗಿ ನಿಯೋಕಾರ್ಟೆಕ್ಸ್ ತಲುಪಿ ಅಲ್ಲಿ ನಮ್ಮ ಅಸ್ತಿತ್ವದ ಭಾಗವಾಡುತ್ತೆ. ಮತ್ತು ಈ ನಿಯೋಕಾರ್ಟೆಕ್ಸ್ ಒಳಗೆ ನಡೆಯುವ ಆ ಮ್ಯಾಜಿಕ್ ಪ್ರಕ್ರಿಯೆನೇ ನ್ಯೂರೋಪ್ಲಾಸ್ಟಿಸಿಟಿ. ಹೌದು, ನಾವು ಆಳವಾದ ಮೌಲ್ಯಯುತವಾದ ಜ್ಞಾನವನ್ನು ಗ್ರಹಿಸಿದಾಗ ನಮ್ಮ ಮೆದುಳಿನ ನರಕೋಶಗಳ ಅಂದ್ರೆ ನ್ಯೂರಾನ್ಸ್ ನಡುವೆ ಹೊಸ ಭೌತಿಕ ಸಂಪರ್ಕಗಳು ಹುಟ್ಟಿಕೊಳ್ತವೆ. ನಮ್ಮ ಮೆದುಳು ತನ್ನ ಸ್ಟ್ರಕ್ಚರನ್ನೇ ಬದಲಾಯಿಸ್ಕೊಳ್ತೆ. ಪತ್ರಿಜಿ ಅವರು ಜ್ಞಾನವು ಪ್ರತಿಯೊಂದು ನರನಾಡಿಗಳಲ್ಲಿ ರೋಮಗಳಲ್ಲಿ ಇಂಗಿ ಹೋಗ್ತದೆ ಅಂತ ಅವತ್ತೇ ಅಷ್ಟು ಸಿಂಪಲ್ ಆಗಿ ಹೇಳಿದ್ರಲ್ಲ, ಅದರ ಹಿಂದಿರೋ ಅಪ್ಪಟ ಸೈಂಟಿಫಿಕ್ ರೀಸನ್ ಈ ನ್ಯೂರೋಪ್ಲಾಸ್ಟಿಸಿಟಿನೇ. ಖಂಡಿತವಾಗಿಯೂ ಇದೊಂದು ಬೆರಗುಗೊಳಿಸುವ ಸತ್ಯ ಅಲ್ವಾ? ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಸಜ್ಜನರ ಮಾತುಗಳು ಬರೀ ನಮ್ಮ ಕಿವಿಗೆ ಮಾತ್ರ ತಟ್ಟೋದಿಲ್ಲ. ಅವು ನಮ್ಮ ಪ್ರಜ್ಞೆಯನ್ನ ಮತ್ತು ಮೆದುಳಿನ ನರಕೋಶಗಳನ್ನ ಏಕಕಾಲದಲ್ಲಿ ಸ್ಪರ್ಶಿಸಿ ನಮ್ಮೊಳಗೆ ಶಾಶ್ವತವಾದ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗ್ತವೆ. ಹಾಗಾಗಿ ಇದನ್ನು ತಿಳಿದ ಮೇಲೆ ನಾವೆಲ್ಲರೂ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ದಿನನಿತ್ಯದ ಪ್ರತಿಯೊಂದು ಸಂಭಾಷಣೆಯು ನಮ್ಮ ಮೆದುಳಿನ ಜೀವಶಾಸ್ತ್ರವನ್ನೇ ಬದಲಾಯಿಸುತ್ತೆ ಅಂದ್ರೆ, ನಾವು ಪ್ರತಿದಿನ ಯಾರ ಮಾತುಗಳನ್ನು ನಮ್ಮೊಳಗೆ ಬಿಟ್ಟುಕೊಳ್ಳುತ್ತಿದ್ದೇವೆ? ಈ ಒಂದು ಆಳವಾದ ಪವರ್ಫುಲ್ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡುತ್ತಾ ಇವತ್ತಿನ ಈ ಪ್ರಸ್ತುತಿಯನ್ನ ಮುಗಿಸೋಣ. ಸಜ್ಜನ ಸಾಂಗತ್ಯದ ಈ ಅದ್ಭುತ ವಿಜ್ಞಾನವನ್ನ ಒಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಆಳವಾದ ಜ್ಞಾನದತ್ತ ನಮ್ಮೆಲ್ಲರ ಪ್ರಯಾಣ ನಿರಂತರವಾಗಿರಲಿ.